ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನೀವು ಜಸ್ಟ್ ವ್ಲಾಗ್ಸ್. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ಫ್ರೆಂಡ್ಸ್, ಏನಪ್ಪ ಇಷ್ಟೊಂದು ಕತ್ಲೆಯಲ್ಲಿ ವೀಡಿಯೋ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡಿದ್ದೀರಾ? ಎಸ್, ಇವತ್ತು ನಮಗೆ ಎಕ್ಸಾಮ್ ಇತ್ತು, ಸುದಿಗೂ ಮತ್ತು ನನಗೆ. ಹಾಗಾಗಿ ಅರ್ಲಿ ಮಾರ್ನಿಂಗ್ 6 o'clockಗೆ ನಾವು ಎದ್ದು ರೆಡಿಯಾಗಿ ಜಸ್ವಿನ ಅಮ್ಮನ ಮನೆಗೆ ಬಿಟ್ಟು ನಾವಿಬ್ಬರು ಮೈಸೂರಿಗೆ ಹೋಗ್ತಾ ಇದ್ದೀವಿ. ಹಾಗಾಗಿ ನಾನು ಅಲ್ಲಿಂದನೇ ಕೂಡ ವೀಡಿಯೋ ಸ್ಟಾರ್ಟ್ ಮಾಡಿದೆ. ನೆಕ್ಸ್ಟ್ ಜಸ್ವಿನ ಅಮ್ಮನ ಮನೆಗೆ ಬಿಟ್ಟು ಅದಾದಮೇಲೆ ನಾನು ಮೈಸೂರಿಗೆ ಹೋಗ್ತಾ ಇದ್ದೀನಿ. ಸುದಿಗೆ ಮಂಡ್ಯ ಎಕ್ಸಾಮ್ ಇತ್ತು, ಸೊ ಅವ್ರು ಅಲ್ಲಿಗೆ ಹೋಗ್ತಾ ಇದ್ದಾರೆ. ನೋಡಿ, ಆಗಲೇ 6:30 6:45 ಆಗಸ್ಟಲ್ಲಿ ಎಷ್ಟು ಬೆಳಕಾಗಿದೆ ಅಂತ. ಸೊ ಇದು ನಿಮಗೆ ಆಲ್ರೆಡಿ ನಾನು ಹೇಳಿದ್ದೀನಿ ಕೂಡ, ಇದು ಸಾಗರಕಟ್ಟೆ ಅಂತ. ಸೊ ಇದು ಎಕ್ಸಾಮು ನಾವು ಬರೀತಾ ಇರೋದು KPC ಎಕ್ಸಾಮ್ ಬರೀತಾ ಇದ್ದೀವಿ. ಹಾಗಾಗಿ ಇನ್ನು ಜಶ್ವಿ ಇದ್ದರೆ ನೋಡ್ಕೊಳ್ಳೋಕ್ಕಾಗಲ್ಲ ಅಲ್ಲಿ ಯಾರೂ. ಇನ್ ಕೇಸ್ ನಾನು ಒಬ್ಬಳೇ ಬರೀತಿದ್ದಿದ್ರೆ ಸುದಿ ಜಶ್ವಿನ ನೋಡ್ಕೊಬೋದಾಗಿತ್ತು. ಸೊ ಈಗ ಇಬ್ಬರು ಬೇರೆ ಬೇರೆ ಪ್ಲೇಸ್ ಆಗಿರೋದ್ರಿಂದ ಅವಳನ್ನ ಅಲ್ಲೇ ಬಿಟ್ಟು ಹೋಗ್ತಾ ಇದ್ದೀವಿ. ಅವಳು ಸ್ವಲ್ಪ ಅಲ್ಲೇ ಅಡ್ಜಸ್ಟ್ ಆಗಿದ್ದಾಳೆ, ಹಾಗಾಗಿ ನಾವು ಅಲ್ಲೇ ಬಿಟ್ಟು ಹೋಗ್ತಾ ಇದ್ವಿ. ನೆಕ್ಸ್ಟ್ ಇಲ್ಲಿ ಮೈಸೂರಿಗೆ ರೀಚ್ ಆದ್ವಿ. ಟಿಫನ್ಗೆ ಅಂತ ಅಂದ್ಬಿಟ್ಟು ಇಲ್ಲಿ ನಾವು ಗುರು ಹೋಟೆಲ್ ಇದೆ, ಅಲ್ಲಿಗೆ ಹೋದ್ವಿ. ಅಲ್ಲಿ ನೋಡಿದ್ರೆ 8 o'clock ಅಂತ ಹೇಳಿದರು. ಸೊ ಹಾಗೆ ಅಲ್ಲೇ ನಿಯರ್ ಒಂದು ಚಿಕ್ಕ ಹೋಟೆಲ್ ಇತ್ತು, ಅಲ್ಲೇ ಕೂಡ ತಿಂಡಿ ಮುಗಿಸ್ಕೊಂಡು ಬಂದ್ವಿ. ನಾನು ಇಲ್ಲಿ ಎಕ್ಸಾಮ್ ಸೆಂಟ್ರಿಗೆ ಬಂದ ತಕ್ಷಣ ಅವರು ವಿಶಾಲಿ ಅಂತ ಅವ್ರ ಪರಿಚಯ ಆಯಿತು. ಫಸ್ಟ್ ಎಂಟ್ರ್ ಆದ ತಕ್ಷಣವೇ ನನಗೆ ಅವರು ಸ್ವಲ್ಪ ಪರಿಚಯ ಆಗಿ ಕ್ಲೋಸ್ ಅಂತಲೇ ಹೇಳ್ಬೋದು. ಎಕ್ಸಾಮ್ ಎಲ್ಲ ಮುಗಿಸ್ಕೊಂಡು ಇಲ್ಲಿ ನಾವು ಮಧ್ಯಾಹ್ನ ಊಟಕ್ಕೆ ಅಂತ ಹೋದ್ವಿ. ಅಲ್ಲಿ ನಿಯರ್ ಎಲ್ಲೂ ಊಟಕ್ಕೆ ಇಲ್ಲೇ ಇರಲಿಲ್ಲ, ಹಾಗಾಗಿ ಅಲ್ಲೇ ಚಿಕ್ಕ ಕ್ಯಾಂಟೀನಲ್ಲಿ ಊಟ ಮಾಡ್ಕೊಂಡ್ವಿ. ನೆಕ್ಸ್ಟ್ ಇವರು ಎಕ್ಸಾಮ್ ಸೆಂಟ್ರಲ್ಲಿ ಪರಿಚಯ ಇದ್ರು, ಇವ್ರ ಹೆಸರು ಐಶ್ವರ್ಯ ಅಂತ. ಆ್ಯಂಡ್ ಫ್ರೆಂಡ್ಸ್, ಇವ್ರದ್ದು ಕೂಡ ಯೂಟ್ಯೂಬ್ ಚಾನಲ್ ಇದೆ, ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ಸೊ ಎಕ್ಸಾಮ್ ಎಲ್ಲ ಮುಗ್ದಾದ್ಮೇಲೆ ಹೊರಗಡೆ ಬಂದ್ವಿ. ಆಟೋಗೆ ವೆಯ್ಟ್ ಮಾಡ್ತಾಯಿದ್ದೀವಿ, ನಾನು ಮತ್ತು ವಿಶಾಲಿ ಅಂತ ಇಬ್ಬರು ಸಬರ್ಗೆ ಹೋಗೋಣ ಅಂತ. ಸೊ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಎಕ್ಸಾಮ್ ಅಂತೂ ಬೆಟರ್ ಅಂತಲೇ ಹೇಳ್ಬೋದು, ಏಕೆಂದರೆ ನಾನು ಏನೂ ಅಷ್ಟು ಪ್ರಿಪೇರ್ ಆಗೇ ಇರಲಿಲ್ಲ. ಆದರೂ ನೋಡೋಣ ನಮ್ಮ ಟ್ಯಾಲೆಂಟ್ ಎಷ್ಟಿದೆ, ಯಾವ ಥರ ನಮ್ಮದು ಎಫರ್ಟ್ ಹಾಕ್ತೀವಿ ಅನ್ನೋದೊಂದು ಇದ್ರ ಮೇಲೆ ನಾನು ಎಕ್ಸಾಮ್ನ ಅಟೆಂಡ್ ಮಾಡಿದೆ. ಬಿಕಾಸ್ ಏನೂ ಓದೇ ಇರಲಿಲ್ಲ ಅಲ್ವಾ ನಾವು, ಸೊ ನಮ್ಮದು ಎಬಿಲಿಟಿ ಎಷ್ಟಿದೆ ಅಂತ ತಿಳ್ಕೊಬೇಕಲ್ಲ, ಹಾಗಾಗಿ ಮಾಡಿದೆ. ಸೊ ನಾನು ಇಲ್ಲಿ ಸಬರಿಂದ ನೆಕ್ಸ್ಟ್ ಮೀನಾ ಬಜಾರ್ ಅಂತ ಇದೆ ಮೈಸೂರಲ್ಲಿ, ಅಲ್ಲಿಗೆ ಬಂದೆ. ಇಲ್ಲಿ ಬ್ಲೌಸ್ ಎಂಬ್ರಾಯ್ಡರಿ ವರ್ಕ್ ತುಂಬ ಚೆನ್ನಾಗಿ ಮಾಡ್ತಾರೆ, ಹಾಗಾಗಿ ಇಲ್ಲಿ ನಂದು ಬ್ಲೌಸ್ನ ಎಂಬ್ರಾಯ್ಡರಿ ವರ್ಕ್ಗೆ ಕೊಡಬೇಕಿತ್ತು. ಅಲ್ಲಿ ಕೊಟ್ಬಿಟ್ಟು ಅಲ್ಲೇ ಸ್ವಲ್ಪ ಕ್ಲಿಪ್ಸ್ ತೊಗೊಂಡೆ. ಬ್ಲೌಸ್ಗೆ ಸ್ಲೀವ್ಸ್ಗೆ ನಾನಿಲ್ಲಿ ಸ್ವಲ್ಪ ಕ್ಲಾತ್ ತೊಗೊಬೇಕಿತ್ತು, ಕಾಂಟ್ರಾಕ್ಟ್ ಕ್ಲಾತು. ಹಾಗಾಗಿ ಇಲ್ಲಿ ಒಂದು ಶಾಪಿಗೆ ಬಂದೆ. ಇಲ್ಲಿ ಫ್ರೆಂಡ್ಸ್ ಎಲ್ಲ ಥರ ಮೆಟೀರಿಯಲ್ ಕೂಡ ಸಿಗುತ್ತೆ, ತುಂಬ ಕಮ್ಮಿ ಪ್ರೈಸ್ಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಕ್ಲಾತ್ ವೈಸ್ ಕೂಡ ತುಂಬ ಚೆನ್ನಾಗಿದೆ. ನಾನು ಜಶ್ವಿಗೆ ಫಸ್ಟ್ ಇಯರ್ ಬರ್ತಡೇಗೆ ಡ್ರೆಸ್ ಹಾಕಿದೆ ಅಲ್ವಾ, ಅದ್ರದ್ದು ಡ್ರೆಸ್ದು ಮೆಟೀರಿಯಲ್ ಕೂಡ ನಾನು ಅದೇ ಶಾಪಲ್ಲೇ ತೊಗೊಂಡಿದ್ದು. ಶೇಡ್ ಆಗೋಲ್ಲ, ಏನೂ ಆಗೋಲ್ಲ, ತುಂಬ ಚೆನ್ನಾಗಿದೆ. ಸೊ ಅಲ್ಲೇ ಬರ್ತಾ ಇರ್ಬೇಕಾದ್ರೆ ಅಲ್ಲಿ ಬ್ಯಾಂಗಲ್ಸ್ ಕಾಣಿಸ್ತು. ಸೊ ನೋಡೋಣ ಅಂತ ಹೋದೆ, ತುಂಬ ಇಷ್ಟ ಆಯಿತು ಬ್ಯಾಂಗಲ್ಸ್ ಕಲೆಕ್ಷನ್ ಅಂತೂ. ಅಲ್ಲಿ ಒಂದು ಪೇರ್ ಬ್ಯಾಂಗಲ್ ತೊಗೊಂಡು ನಾನು ನೆಕ್ಸ್ಟು ಹೊರಗಡೆ ಬಂದೆ. ಆಲ್ರೆಡಿ ಸುದಿ ಬಂದು ವೆಯ್ಟ್ ಮಾಡ್ತಾಯಿದ್ರು. ಇದು ಮೈಸೂರು ಚರ್ಚು, ಸೊ ಅಲ್ಲೇ ಇರ್ತೀನಿ ಬಾ ಅಂತ ಹೇಳಿದ್ರು, ಹಾಗಾಗಿ ನಾನು ಅಲ್ಲಿಂದ ಬಂದೆ. ಇವರು ಪಾಪ ಬೇಗನೆ ಬಂದಿದ್ದರು, ಇನ್ನು ನಾನು ದೂರ ನನಗೆ ಬಿದ್ದಿದ್ದು ಎಕ್ಸಾಮು, ಹಾಗಾಗಿ ಬೇಗನೆ ಬಂದರು. ಅಷ್ಟರಲ್ಲಿ ನಾನೇ ಸಿಟಿಗೆ ಬಂದಿದ್ನಲ್ಲ, ಸೊ ವೆಯ್ಟ್ ಮಾಡ್ತಾಯಿದ್ರು. ಇನ್ನೇನು ಈವ್ನಿಂಗ್ ಆಯ್ತಲ್ಲ, ಟೀ ಅಥವಾ ಕಾಫಿ ಕುಡಿಯೋಣ ಅಂತ ಅಂದ್ಬಿಟ್ಟು ನಾವಲ್ಲೇ ಬಾಂಬೆ ಚಾಯ್ ಅಂತ ಇದೆ, ಅಲ್ಲಿಗೆ ಬಂದ್ವಿ. ನಿಜವಾಗ್ಲೂ ಫ್ರೆಂಡ್ಸ್ ತುಂಬ ವರ್ಸ್ಟಾಗಿತ್ತು ಟೀ ಮಾತ್ರ, ಒಂದು ಸ್ವಲ್ಪನೂ ಕೂಡ ಟೇಸ್ಟ್ ಇರಲಿಲ್ಲ ಟೀ, ಏನೂ ಚೆನ್ನಾಗೇ ಇರಲಿಲ್ಲ. ಇನ್ನೊಂದು ಬ್ರಾಂಚ್ ಇದೆ KD ರೋಡ್ ಇತ್ತಲ್ಲ ಅಲ್ಲಿ, ಸೊ ಅಲ್ಲಿ ಮಾತ್ರ ತುಂಬ ಚೆನ್ನಾಗಿತ್ತು. ಇಲ್ಲಂತೂ ವರ್ಸ್ಟ್ ಅಂತಲೇ ಹೇಳ್ಬೋದು. ಇಲ್ಲಿ ನಾನು ಅದಾದಮೇಲೆ ಪಾವ್ ಭಾಜಿ ತೊಗೊಂಡೆ. ಪಾವ್ ಭಾಜಿ ಅಂತೂ ಓಕೆ ಇತ್ತು, ಬಟ್ ರೇಟ್ ಮಾತ್ರ ತುಂಬ ಜಾಸ್ತಿ ಇತ್ತು. ಸೊ ಹಂಗೆ ಅಲ್ಲಿ ಟೀ ಕುಡ್ಕೊಂಡು ಹಿಲ್ವಾಲ್ದ ಹತ್ರ ಡಾಲ್ಫಿನ್ಗೆ ಹೋದ್ವಿ. ಬಿಕಾಸ್ ನಮ್ಮ ಜಶ್ವಿ ಹೇಳಿದ್ಲಲ್ವ ಏನೇನು ತೊಗೊಂಬರ್ಬೇಕು ಅಂತ, ಅವಳಿಗೋಸ್ಕರ ಅಂತ ಸ್ವಲ್ಪ ಕೇಕ್ಸ್ ಮತ್ತು ಬಿಸ್ಕೆಟ್ಸ್ ತೊಗೊಂಡು ನಾವೇನು ಹೊರಟ್ವಿ. ಇದ್ರದ್ದು ಆ ಕಡೆ ಈ ಕಡೆ ಎರಡು ಕಡೆನೂ ಹೊಳೆ ಇರೋದ್ರಿಂದ ವ್ಯೂ ಮಾತ್ರ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ಇಲ್ಲಿ ಆಲ್ಮೋಸ್ಟ್ ತುಂಬ ಜನ ಕೂಡ ಫೋಟೋಶೂಟ್ ಮಾಡ್ತಾರೆ, ಅಥವಾ ಆನ್ ದಿ ವೇ ಹೋಗ್ಬೇಕಾದ್ರೆ ಫೋಟೋಸ್ ತೊಗೋತಾರೆ. ಅಷ್ಟು ಚೆನ್ನಾಗಿದೆ ವ್ಯೂ ಮಾತ್ರ ಈವ್ನಿಂಗ್ ಟೈಮಲ್ಲಿ. ನಾವು ಯಾವತ್ತೂ ಫೋಟೋಶೂಟ್ ಮಾಡಿಸ್ಕೊಂಡು ಇಲ್ಲ, ಅಲ್ಲಿ ಫೋಟೋಸ್ ತಗೊಂಡೂ ಇಲ್ಲ. ನೆಕ್ಸ್ಟ್ ಟೈಮ್ ನೋಡಬೇಕು. ಹಾಗೆ ಇನ್ನೇನು ಊರು ಸಿಕ್ತು, ನೋಡೋಣ ನಮ್ಮ ಪಾಪು ಯಾವ ರೀತಿಯಲ್ಲಿ ಇರ್ತಾಳೆ, ಹೆಂಗೆ ಸರ್ಪ್ರೈಸ್ ಕೊಡೋದು ಅಂತ ನೋಡೋಣ. ನಾನು ಆ್ಯಕ್ಚುಲಿ ಕಾಲ್ ಮಾಡಿದ್ದೆ ಅವಳಿಗೆ, ನಾನು ಮಧ್ಯಾಹ್ನ ಎಕ್ಸಾಮ್ ಸೆಂಟ್ರಲ್ಲಿದ್ದಾಗ ನಾನು ಬರ್ತೀನಿ ಅಂತ ಹೇಳ್ತಾ ಇದ್ಲು. ನೋಡಿ, ನನ್ನ ಬಂಗಾರಿನ ಬಿಟ್ಬಿಟ್ಟು ಇವತ್ತು ಮೈಸೂರಿಗೆ ಹೋಗಿದೆ. ಅವಳಂತೂ ತುಂಬ ಚೆನ್ನಾಗಿರ್ತಾಳೆ ಅಲ್ಲ ಮಗಳು. ಅಳ್ತಿದ್ರು ಏನಂತ ಅಳ್ತಿದ್ರಿ? ನೀವು ಬರ್ತೀರಿ ಅಂತ
ಮಳೆ ಬಂತ ಮಗಳು? ಹೆಂಗೆ ಬಂತು ಮಳೆ? ಜೋರಾಗಿ. ಅಪ್ಪ ನೀವೇನ್ ಮಾಡಿದ್ರಿ? ಅಲ್ಲಿ ನಿಂತಿದ್ರಾ? ಏನ್ ಮಾಡ್ತಾ ಇದ್ರಿ? ಇದು ಜಶ್ವಿಗೆ ನಾವು ಆಲ್ಮೋಸ್ಟ್ ಅವಳಿಗೆ 1 ಇಯರ್ ಇದ್ದಾಗ ಅನಿಸುತ್ತೆ ನಾನು ಅಮ್ಮ ಅವರು ಕೊಡಿಸಿದ್ದು. ಬಟ್ ಅವಳಿಗೆ ಅದನ್ನು ಯಾವ ಥರ ಆಟ ಆಡೋದು ಅಂತಲೇ ಗೊತ್ತಿರಲಿಲ್ಲ. ಇದು ನಾವು ನಮ್ಮ ಮನೆಗೇನು ತೊಗೊಂಡೋಗಿಲ್ಲ, ಇಲ್ಲಿ ಅಮ್ಮನ ಮನೆಯೇ ಇಟ್ಟಿದ್ದೀವಿ, ಇಲ್ಲೇ ಆಟ ಆಡಲಿ ಅಂತ ಹೇಳಿ. ಸೊ ಅವಳು ಫಸ್ಟ್ ಟೈಮ್ ಅಂದರೆ ಅವಳು ಕೊಡಿಸ್ದಾಗಿಂದ ಈ ಥರ ಅವಳು ಒಬ್ಬಳೇ ಆಟ ಆಡ್ತಾ ಇರೋದು ನೋಡ್ತಾ ಇರೋದು ಫಸ್ಟ್ ಟೈಮ್. ಅವಳಂತೂ ತುಂಬ ಎಂಜಾಯ್ ಮಾಡಿದ್ಲು ಇದನ್ನು ಆಟ ಆಡ್ತಾ. ಇದು ನಾನು ಕೃಷ್ಣ ಜನ್ಮಾಷ್ಟಮಿಗೆ ಮಾಡಿರುವಂತಹ ರಾಧೆ. ನನ್ನ ಮಗಳು ರಾಧೆ ಡ್ರೆಸ್ಸಲ್ಲಿ ಯಾವ ರೀತಿ ಕಾಣಿಸ್ತಾ ಇದ್ದಾಳೆ ಅಂತ ಕೂಡ ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಸೊ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ. ಹಾಗೆ ನನ್ನ ಫ್ರೆಂಡ್ ಒಬ್ಬರು ಅನು ಅಂತ ಇದ್ದಾರೆ, ಅವ್ರದ್ದು ಕೂಡ ಯೂಟ್ಯೂಬ್ ಚಾನಲ್ ಇದೆ, ಅನು ವಿಜಯ್ ವ್ಲಾಗ್ಸ್ ಅಂತ. ಅವ್ರದ್ದು ID ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ. ಪ್ಲೀಸ್ ಹೋಗಿ ಚೆಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವರು ಕೂಡ ಒಳ್ಳೊಳ್ಳೆ ಕಂಟೆಂಟ್ ಹಾಕ್ತಾಯಿದ್ದಾರೆ. ಹಾಗೆ ನನ್ನ ಮಗಳು ಯಾವ ರೀತಿ ಕಾಣಿಸ್ತಿದ್ದಾಳೆ ಅಂತ ಕೂಡ ನೋಡಿ.